ಬೆಂಗಳೂರು ಕರಗ ಐತಿಹಾಸಿಕ ಕರಗ. ಕರಗ ಎಂದರೆ ಏನು? ಕರಗ ಅನ್ನೋ ಮಾತಿಗೆ ಕುಂಭ ಎನ್ನುವ ಅರ್ಥ ಇದೆ. ಕರಗದ ಒಂದೊಂದು ಅಕ್ಷರ ಒಂದೊಂದು ಸಂಕೇತ ಹೊಂದಿದೆ. ಕ ಕೈಯಿಂದ ಮುಟ್ಟದೆ, ರ ರುಂಡವ ಮೇಲೆ ಧರಿಸಿ, ಗ ಗತಿಸುವುದು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿನ ನಾನು ಕೊಡ್ತಾ ಇರ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇದ್ದರೆ ಇನ್ನಷ್ಟು ವೀಡಿಯೋಸ್ನ ನಾನು ನಿಮ್ಮೆಲ್ರಿಗೂ ಕೂಡ ಅಪ್ಲೋಡ್ ಮಾಡ್ತೀನಿ. ಬೆಂಗಳೂರು ಕರಗದ ಸಮಯದಲ್ಲಿ ದ್ರೌಪದಿಯು ಧರೆಗೆ ಇಳಿದು ಬರುತ್ತಾಳೆ. ಹೌದು, ವರ್ಷಕ್ಕೆ 11 ದಿನ ಕರಗ ಚೈತ್ರ ಮಾಸದಲ್ಲಿ ವನ್ನಿಕುಲ ಕ್ಷತ್ರಿಯರು ಆಚರಿಸುತ್ತಾರೆ. ಕರಗ ದ್ರೌಪದಿಯ ಆದಿಶಕ್ತಿಯಾಗಿ ಕೂಡ ಗೌರವಿಸುತ್ತಾರೆ. ಹಾಗೆ ಇವರ ಕುಲದೇವತೆಯೂ ಕೂಡ. ನಿಮಗೆ ಗೊತ್ತಾ, ವನ್ನಿಕುಲ ಕ್ಷತ್ರಿಯರು ಚಾಲುಕ್ಯನ ವಂಶಕ್ಕೆ ಸೇರಿದವರು. 800 ವರ್ಷಗಳ ಇತಿಹಾಸವೂ ಕೂಡ ಇದೆ. ತಿಗಳರು ಎಂದು ಕೂಡ ಕರೆಯುತ್ತಾರೆ. ಈ ತಿಗಳರಲ್ಲಿ 3 ವಿಭಾಗ: ವನ್ನಿಕುಲ ಕ್ಷತ್ರಿಯರು, ಶಂಭುಕುಲ ಕ್ಷತ್ರಿಯರು, ಅಗ್ನಿಕುಲ ಕ್ಷತ್ರಿಯರು. ಆದರೆ ಇದು ವನ್ನಿಕುಲ ಕ್ಷತ್ರಿಯರು ಕಲಶವನ್ನು ಹೊತ್ತುತ್ತಾರೆ. ಇದರ ಪೌರಾಣಿಕ ಕಥೆ ಏನು? ಯಾಕೆ ದ್ರೌಪದಿಯನ್ನು ಆರಾಧಿಸುತ್ತಾರೆ? ರಾಜಧಾನಿಗೆ ರಾಜಕಲೆ ಕೊಡುವ ಬೆಂಗಳೂರು ಕರಗಕ್ಕೆ ಹಲವಾರು ವರ್ಷಗಳಿಂದ ಆಚರಿಸುತ್ತಾರೆ. ಇದರ ಇತಿಹಾಸವೂ ಕೂಡ ಇದೆ. ಬೆಂಗಳೂರು ಕರಗಕ್ಕೆ 8 ಶತಮಾನಗಳ ಇತಿಹಾಸ ಇರೋದು ಕೂಡ ಹೌದು. ಈ ಕರಗ ಆದಿಶಕ್ತಿ ಸ್ವರೂಪಿಣಿಯಾದ ದ್ರೌಪದಿ ಆರಾಧನೆಯಾಗಿ ಮಾಡುವ ಹಬ್ಬ. ಈ ಆಚರಣೆಗೆ ಒಂದು ಪುರಾಣ ಕಥೆಯೂ ಕೂಡ ಇದೆ. ಆ ಕಥೆ ಏನು? ಬನ್ನಿ, ಅದ್ರ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿನ ಕೊಡ್ತೀನಿ. ಕುರುಕ್ಷೇತ್ರ ಸಮರದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡುತ್ತಾರೆ. ಅದೇ ಸ್ವರ್ಗಾರೋಹಣ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ತಪ್ಪಿ ಬಿದ್ದಳು. ದ್ರೌಪದಿ ಮೂರ್ಛೆ ತಪ್ಪಿ ಬಿದ್ದದ್ದು ಅರಿಯದೆ ಪಾಂಡವರು ಮುಂದೆ ಸಾಗಿಬಿಡ್ತಾರೆ. ಆಕೆ ಎಚ್ಚರವಾಗಿ ನೋಡಿದಾಗ ತಿಮಿರಾಸುರ ಎಂಬ ರಾಕ್ಷಸನು ದೂರದಲ್ಲಿ ನಿಂತಿದ್ದನಂತೆ. ಎದ್ದು ನೋಡಿದ ದ್ರೌಪದಿಗೆ ತಿಮಿರಾಸುರನ ರಾಕ್ಷಸ ವಿಕೃತನಾಗಿ ಕಾಣುತ್ತಾನೆ. ಹಾಗೆ ಆದಿಶಕ್ತಿಯ ರೂಪವನ್ನು ತೋರುತ್ತಾಳೆ. ರಾಕ್ಷಸ ತಿಮಿರಾಸುರರನ್ನು ಸದೆಬರೆಯಲು ರಕ್ಷಕರನ್ನು ಆಕೆ ಸೃಷ್ಟಿಸುತ್ತಾಳೆ. ತಲೆಯಿಂದ ಯಜಮಾನ, ಹಣೆಯಿಂದ ಘನಾಚಾರಿ, ಕಿವಿಗಳಿಂದ ಗೌಡರು, ಬಾಯಿಯಿಂದ ಗಂಟೆ ಪೂಜಾರಿ, ಹೆಗಲಿನಿಂದ ವೀರಕುಮಾರನ್ನು ಸೃಷ್ಟಿಸುತ್ತಾಳೆ. ಹೀಗೆ ಹುಟ್ಟಿದ ಇವರೆಲ್ಲರೂ ಸೇರಿ ಆ ರಾಕ್ಷಸನು ಎದುರು ಹೋರಾಡಿ ಗೆಲ್ಲುತ್ತಾರೆ. ಜನ್ಮ ನೀಡಿದ ದ್ರೌಪದಿ ಕೈಲಾಸಕ್ಕೆ ಹೋಗುವುದು ಮಕ್ಕಳಲ್ಲಿ ದುಃಖ ಉಂಟು ಮಾಡುತ್ತದೆ. ತೆರಳದಂತೆ ದ್ರೌಪದಿಯನ್ನು ಬೇಡಿಕೊಳ್ಳುತ್ತಾರೆ. ಆಗ ಕೃಷ್ಣನು ಕೂಡ ಒಂದು ಸಲಹೆ ನೀಡುತ್ತಾನೆ. ಕತ್ತಿಯಿಂದ ಎದೆಗೆ ತಿವಿದುಕೊಳ್ಳುತ್ತಾ ಬೇಡಿಕೊಳ್ಳುವ ವೀರಕುಮಾರರು, ನಮಗೆ ಇನ್ಯಾರು ನೀನಿಲ್ಲದೆ ಇನ್ಯಾರು ದಿಕ್ಕು, ಹೋಗದಿರು ಎಂದು ದುಃಖಿಸುತ್ತಾರೆ. ಆಗ ದ್ರೌಪದಿ ಮರುಕವಾಗಿ ಪ್ರತಿ ವರ್ಷವೂ 3 ದಿನ ಭೂಮಿಗೆ ಬರುವುದಾಗಿ ಮಾತನ್ನು ನೀಡುತ್ತಾಳೆ. ಆ 3 ದಿನದ ಕರಗದ ಹಬ್ಬ ದಿನವಾಗಿ ಆಗುತ್ತದೆ. ಇದು ಒಂದು ಹಬ್ಬವಾಗಿ ನಂಬಿಕೆಯೂ ಕೂಡ ಇದೆ. ಈಗಲೂ ಕೂಡ ವೀರಕುಮಾರರು ಕತ್ತಿ ಹಿಡಿದು ತಾಯಿಯನ್ನು ಬೇಡಿಕೊಳ್ಳುತ್ತಾರೆ. ತುಂಬನೇ ವಿಶೇಷವಾಗಿ ಆಚರಿಸುವಂಥ ಈ ಒಂದು ಕರಗದ ವಿಶೇಷ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಲ್ವಾ? ತುಂಬನೇ ಒಂದು ಶಿಸ್ತಿನಿಂದ ಮಾಡುವಂಥ ಹಬ್ಬ ಇದು.
ಈಗ ನೀವೆಲ್ಲರೂ ನೋಡ್ತೀರಾ, ಬೇರೆ ಬೇರೆ ಒಂದು ಸಮುದಾಯದವರು ಕೂಡ ಇದನ್ನು ಮಾಡ್ತಾರೆ. ಆದರೆ ಇದು ವನ್ನಿಕುಲ ಕ್ಷತ್ರಿಯರಿಂದ ಶುರು ಆಗಿರುವಂಥದ್ದು. ತುಂಬಾ ನಿಷ್ಠೆಯಿಂದ ಮಾಡುವಂಥ ಹಬ್ಬ. ಎಲ್ಲ ಒಂದು ಕ್ಷತ್ರಿಯರ ಮನೆಯಲ್ಲೂ ಕೂಡ ಇದೇ ರೀತಿ ನೀತಿ ನಿಯಮದಿಂದ ಪಾಲಿಸುತ್ತಾರೆ. ಆ ಒಂದು ಪೂಜಾರಿಯೂ ಕೂಡ ತುಂಬಾ ಶಿಸ್ತಿನಿಂದ ಇರುವಂಥ ಒಂದು ಹಬ್ಬ. ಚೈತ್ರ ಮಾಸದಲ್ಲೇ ಆಚರಿಸುವಂಥ ಈ ಒಂದು ಹಬ್ಬ ಯುಗಾದಿಯ ನಂತರ ಬರುವಂಥ ಮೊದಲನೇ ಹಬ್ಬ ಆಗಿರುತ್ತೆ ನಮಗೆ. ತುಂಬಾ ಭಕ್ತಿಪೂರ್ವಕವಾಗಿರುವಂಥ ಹಬ್ಬವೂ ಕೂಡ. ನಿಮ್ಮೆಲ್ಲರಿಗೂ ಕೂಡ ಇವತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ನಿಮಗೂ ಕೂಡ ಗೊತ್ತಿರೋ ಅಂಥವ್ರಿಗೆ ಇದನ್ನು ಶೇರ್ ಮಾಡಿ.